ಅಂದರೆ ಯಾರು ಈ ಥರ ಇರಲ್ಲ, ದಾನ ಮಾಡಿದವಾಗ ಅದ್ರ ಮೇಲೆ ಯಾವುದೇ ಥರ ಆಸೆ ಇಲ್ಲದೆ ದಾನ ಮಾಡೋದು. ಈಗ ದಾನ ಮಾಡ್ತಿದ್ದೀವಿ ಅಂದರೆ ಏನಿರುತ್ತೆ, ಇನ್ನೊಂದು ಜನ್ಮದಲ್ಲಿ ಸಿಗತ್ತೆ ಅನ್ನೋದು ಭಕ್ತರಿಗಿರುತ್ತೆ. ನಮ್ಮ ಮಕ್ಕಳ ಬುದ್ಧಿಯಲ್ಲೇನಿರುತ್ತೆ, ನಾವೀಗ ಮಾಡಿದರೆ 21 ಜನ್ಮಗಳಿಗಾಗಿ ಬಾಬಾ ನಮಗೆ ಸತ್ಯುಗದಲ್ಲಿ ಎಲ್ಲ ಕೊಡ್ತಾರೆ, ನಮಗೆ ಸತ್ಯುಗದಲ್ಲಿ ಎಲ್ಲ ಸಿಗತ್ತನ್ನೋ ಭಾವನೆಯಿಂದ ತಾನೇ ನಾವು ಮಾಡ್ತಿದ್ವಿ. ಅಂದರೆ ಅಲ್ಲೇನಿದೆ, ನಮಗೆ ಆಸೆ ಇದೆ, ನಮಗೆ ರಿಟರ್ನ್ ಸಿಗತ್ತೆ ಅಂಥೇಳಿ. ಅದು ಬಾಬಾ ಹೇಳ್ತಿರೋದು, ಯಾರಿಗೆ ಆಸೆ ಇಲ್ಲದಂತೂ ಯಾರೂ ಮಾಡೋದೇ ಇಲ್ಲ. ಸೊ ಯಾವಾಗ ನಮಗೆ ಬೇರೆ ಇನ್ನೊಂದು ಜನ್ಮದಲ್ಲಿ ಸಿಗ್ತಿದೆ ಅಂದಮೇಲೆ ಯಾಕೆ ಅದ್ರ ಮೇಲೆ ಮಮಕಾರವನ್ನು ಇಟ್ಕೋಬೇಕು? ಈಗ ಅದಕ್ಕಿಂತಲೂ ದೊಡ್ಡದು ಜಾಸ್ತಿ ಸಿಗ್ತಿದೆ ಅಂದಮೇಲೆ ಅದು ದಾನ ಆಗಿಲ್ಲ, ನಾನು ಅದರಿಂದ ಇನ್ನೂ ಪಡ್ಕೊಂಡದಾಯಿತು. ಬಿಟ್ಟರೆ ನಾನು ಕೊಟ್ಟದಂಗೆಲ್ಲ ಇತ್ತು. ನಾನು ಕೊಟ್ಟದಾವಾಗ ತಾನೇ ಅದನ್ನ ನೋವು ಬರಬೇಕು. ಸಿಗ್ತಿದೆ ಅಂದಮೇಲೆ ಯಾಕೆ ಅದು? दान होता ही है दूसरे जन्मों के लिए, जबकि दूसरे जन्म में मिलता है तो फिर इस जन्म में ममत्व क्यों रखते हैं? इसलिए ट्रस्टी बनाते तो अपना ममत्व निकल जाए. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಾಬಾ ಹೇಳ್ತಿರೋದು. ಯಾವಾಗ ಇನ್ನೊಂದು ಜನ್ಮದಲ್ಲಿ ಸಿಗತ್ತಂದಮೇಲೆ ಅದ್ರ ಮೇಲೆ ಯಾಕೆ ಮಮಕಾರವನ್ನು ಇಟ್ಕೋಬೇಕು? ಅದಕ್ಕೆ ಟ್ರಸ್ಟಿಯನ್ನಾಗಿ ನಾನು ಮಾಡ್ತೀನಿ. ಆ ಮಮಕಾರ ಏನಿದೆಯೋ ಅದೆಲ್ಲ ಒಟ್ಟೋಗೋದಕ್ಕೆ. ಅಂದರೆ ಮಮಕಾರ ಹೇಗಿರತ್ತಂತೇಳಿ, ಈಗ ನಾವು ಏನಾದರೂ ಒಂದು ಕೊಟ್ಟಿದ ಮೇಲೆ ಬಾಬನಿಗೆ ಎಷ್ಟು ಜನಗಳಿಗೆ ಹೇಳ್ತೀವಿ ಬಿಡಿ ನೋಡಿ, ನಿಮ್ಗೆ ಗೊತ್ತಾ ನಾನು ಬಾಬನಿಗೆ ಅಂಥದ್ದು ಕೊಟ್ಟಿದ್ದೀನಿ ಇಂಥದ್ದು ಕೊಟ್ಟಿದ್ದೀನಿ ಅಂಥೇಳಿ. ಅಂದರೆ ಬಾಬನಿಗೇನೂ ಇಲ್ವಾ, ನಾನು ಕೊಟ್ರೆ ಅಲ್ಲಿ ಕೆಲಸ ಆಗತ್ತಾ? ಆ ವಸ್ತು ನೋಡಿದವಾಗೆಲ್ಲ ನಮಗೆ ನೆನಪು ಬರುತ್ತಿದೆ ನಾನು ಕೊಡಿಸಿದ್ದೀನಿ ಅಂದರೆ ಅರ್ಥ ಏನು? ಅದ್ರ ಮೇಲೆ ನಮಗೆ ಮಮಕಾರ ಅನ್ನೋದು ಇರೋದ್ರಿಂದನೇ ಅದು ನಂದು ಅನ್ನೋ ಭಾವನೆ ಬರುತ್ತೆ. कोई अच्छे शाहूकार के घर में जन्म लेते तो कहेंगे उसने अच्छे कर्म के. कोई राजा रानी के पास जन्म लेते क्योंकि दान पुण्य किया है ना, परंतु वो है अल्पकाल, एक जन्म की बातें. अभी तो तुम यह पढ़ाई पढ़ते हो, जानते हो इस पढ़ाई से हमको यह बनना है तो दैवी गुण धारण करना है. यहाँ दान जो करते हो उनसे यह रूहानी यूनिवर्सिटी हॉस्पिटल खोलते हैं. दान किया तो फिर उनसे ममत्व मिटा देना चाहिए, क्योंकि तुम जानते हो हम भविष्य की जन्म के लिए बाप से लेते हैं. ಅಂದರೆ ಯಾರಾದರೂ ರಾಜನ ಮನೆಯಲ್ಲಿ ಜನ್ಮ ತಗೊಂಡ್ರೆ ಹೇಳ್ತಾರಲ್ಲ, ಇವರು ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ದಾನ ಪುಣ್ಯ ಮಾಡಿದ್ರು, ಅದ್ರ ಫಲ ಅನ್ನೋದು ಈಗ ಸಿಕ್ಕಿದೆ ಅಂಥೇಳಿ. ಈಗ ನಾವು ಮಕ್ಕಳು ಓದ್ತಿದ್ದೀವಿ, ಇದು ಗೊತ್ತಿದೆ, ಈ ವಿದ್ಯೆಯಿಂದ ನಾವು ಈ ಥರ ಆಗ್ತೀವಿ, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಏನಾಗ್ತೀವಿ ನಾವು? ಅಲ್ಲಿ ದಾನ ಪುಣ್ಯ ಮಾಡಿದರೆ ರಾಜನ ಮನೆಯಲ್ಲಿ ಜನ್ಮ ಪಡ್ಕೊಳ್ತಾರೆ. ಆದರೆ ಇಲ್ಲಿ ಬಾಬಾ ನಮಗೆ ಏನೆಲ್ಲ ವಿದ್ಯೆಯನ್ನು ಓದಿಸ್ತಿದ್ದಾರೆ, ಈ ವಿದ್ಯೆಯನ್ನು ಚೆನ್ನಾಗಿ ಓದಿದರೆ ನಾವು ರಾಜ ಆಗ್ಬೋದು ಅಂಥೇಳಿ. ಅಂದರೆ ಇಲ್ಲಿ ದಾನ ಏನು ಮಾಡ್ತಾರೋ ಅದರಿಂದ ಆತ್ಮೀಯ ಯೂನಿವರ್ಸಿಟಿ, ಕೆಲವರು ಹಾಸ್ಪಿಟಲನ್ನು ತೆಗೀತಾರೆ. ದಾನ ಮಾಡಿದ ಮೇಲೆ ಅದರ ಮೇಲೆ ಮಮಕಾರವನ್ನು ತೆಗೆದು ಬಿಡಬೇಕು. ಏಕೆಂದರೆ ಇದು ಗೊತ್ತಿದೆ ನಮಗೆ ತಂದೆಯಿಂದ 21 ಜನ್ಮಗಳಿಗಾಗಿ ಫಲ ಸಿಗತ್ತೆ ಅಂಥೇಳಿ. ಯ ಬಾಪ್ ಮಕಾನ್ ಆದಿ ಬನಾತೆ ಯೇ ತೋ ಟೆಂಪರವರಿ ಹೈ, नहीं तो इतने सब बच्चे कहाँ रहेंगे. देते हैं सब. ಯಾರಿಗೆ ಕೊಡ್ತೀವಿ ನಾವು? ಯಾರಿಗೆ ಕೊಡ್ತಿದ್ದೀವಿ ನಾವು ಏನೆಲ್ಲ ಸೇವೆ ಮಾಡಿದ್ರು? शिव बाबा को धनी वो है, वो इनके द्वारा यह कराते हैं. शिव बाबा तो राज्य नहीं करता, खुद है ही दाता.
ಉನ್ಕಾ ಮಮತು ಕಿಸ್ಮೆ ಹೋಗಾ. ಈಗ ಬಾಬಾ ಮನೆಯೆಲ್ಲ ಮಾಡ್ತಾರೆ, ಇದೆಲ್ಲ ಟೆಂಪರವರಿ ಮಕ್ಕಳಿರೋದಕ್ಕೆ. ನಾವೇನು ಮಾಡ್ತೀವೋ ಹೇಳ್ತೀವಲ್ಲ ಶಿವಬಾಬನಿಗೆ ಕೊಟ್ಟಿದ್ದೀವಿ ಅಂಥೇಳಿ. ಶಿವಬಾಬಾ ಹೇಳ್ತಾರೆ, ನಾನು ದಾನಿ, ನಾನು ಮಾಲೀಕು, ನನಗೇನು ಕೊಡ್ತೀರಾ? ಈಗ ನಾವೇನೆಲ್ಲ ಸೇವೆ ಮಾಡಿಕೊಂಡ್ರು ಅದ್ರ ಉಪಯೋಗ ಯಾರು ತಗೊತಿದ್ವಿ, ಅದ್ರ ಲಾಭ ನಾವು ಮಕ್ಕಳೇ ತಾನೆ. ನಾವು ಬ್ರಹ್ಮ ಬಾಬನಿಗೆ ಇಲ್ಲಿ ಮಾಡ್ತಿಲ್ಲ, ಮಾಡ್ತಿರೋದು ಯಾರಿಗೆ? ಶಿವ ಬಾಬನಿಗೆ ಅಂಥೇಳಿ. ಸೊ ಬಾಬಾ ಹೇಳ್ತಾರೆ ಅದರಿಂದನೂ ಮಮಕಾರವನ್ನು ನಾವು ತೆಗೆದು ಬಿಡಬೇಕು. ಯಾವಾಗ ಶಿವಬಾಬಾ ದನಿ ಆದಮೇಲೆ ಶಿವಬಾಬನಿಗೆ ಯಾವುದ್ರ ಮೇಲೆ ಮಮಕಾರ ಇರುತ್ತೆ? ಬ್ರಹ್ಮ ಬಾಬನಿಗೂ ಇರಲ್ಲ, ಶಿವಬಾಬಾಗೆ ಯಾರಿಗಿರಲ್ಲ. ಇರೋದು ಯಾರಿಗೆ? ನಾವೇ ಇಟ್ಕೊಳ್ತಿದ್ದೀವಿ ಅದ್ರ ಎಲ್ಲದು ಮಮಕಾರ. ಇದು ಆಶ್ಚರ್ಯವಾದ ಕೇಳಿ. ಅಭಿ ಬಾಪು ಶ್ರೀಮತ್ ದೇತೆ ಕಿ ಮೌತು ಸಾಮನೆ ಕಡಾ ಹೈ. ಏನು ಶ್ರೀಮತ ಕೊಡ್ತಿದ್ದಾರೆ ಬಾಬಾ? ಮೃತ್ಯು ಎದುರುಗಡೆ ನಿಂತಿದೆ. ಅದು ಆ ಟೈಮಲ್ಲಿ. ಈಗೆಲ್ಲಿದೆ ಮೃತ್ಯು? ನಮ್ಮ ತಲೆ ಮೇಲೆ ಇದೆ. आगे तुम किसको देते तो मौत की बात नहीं थी, अब बाबा आया है तो पुरानी दुनिया ही ख़त्म होनी है. बाबा कहते मैं आया ही हूँ इस पुरानी दुनिया में. ಇದಕ್ಕೆ ಮುಂಚೆ ನಾವೇನೆಲ್ಲ ದಾನ ಪುಣ್ಯ ಮಾಡಿದ್ದೀವೋ ಆವಾಗ ಮೃತ್ಯು ಮಾತನ್ನೋದಿಲ್ಲ. ಈಗ ಮೃತ್ಯು ಮಾತಿದೆ, ಹಳೆಯ ಪ್ರಪಂಚ ಅನ್ನೋದು ಸಮಾಪ್ತಿ ಆಗ್ತಿದೆ. ಯಾವಾಗ ನಾವು ಶರೀರ ಬಿಟ್ಟಿದ ಮೇಲೆ ಅಲ್ಲಿನ ವಸ್ತುಗಳನ್ನು ತುಂಬ ಪ್ರೀತಿಯಿಂದ ಕೊಟ್ಬಿಡ್ತಾರೆ ನೋಡಿ, ತಗೊಂಡೋಗಿ ಅಂತೇಳಿ. ಯಾರಾದರೂ ತಗೊಂಡೋಗಿಲ್ಲ ಅಂದರೆ ಚಿಂತೆ, ಅದು ಇಟ್ಕೋಬಾರ್ದು ಅಂಥೇಳಿ ಬಾವದು ಹೇಳ್ತಿರೋದು. ಈಗ ಮೃತ್ಯು ವಿಷಯ ಆಗಿರೋದ್ರಿಂದ ಏನೆಲ್ಲ ಇದೆಯೋ ಅದನ್ನೆಲ್ಲ ಏನು ಮಾಡಬೇಕು? ತುಂಬ ಪ್ರೀತಿಯಿಂದ ಕೊಟ್ಬಿಡ್ಬೇಕು. ಇದು ಯಾವಾಗ ಸಫಲ ಆಗತ್ತೆ, ಯಾರಾದರೂ ತಗೊಂಡೋಗಿ ಅಂಥೇಳಿ. ಆವಾಗ ಎಷ್ಟು ಓಪನ್ ಹಾರ್ಟಿಂದ ಹೇಳ್ಬಿಡ್ತೀವಿ ನೋಡಿ, ತಗೊಂಡು ಏನು ಬೇಕೋ ತಗೊಂಡೋಗಿ ಅಂಥೇಳಿ. ಆ ಥರ ಈಗಿದೆಯಾ ನಮ್ಮ ಮನಸ್ಸಲ್ಲಿ? ಬಾಬಾ ನಿನಗೇನು ಬೇಕೋ ಎಲ್ಲ ಸಂಕಲ್ಪ ಕೊಡು, ನಾನೆಲ್ಲ ಕೊಟ್ಬಿಡ್ತೀನಿ ಅಂಥೇಳಿ. ಇದೆಲ್ಲ ಹಳೆಯ ಪ್ರಪಂಚ ಅನ್ನೋದು ಸಮಾಪ್ತಿ ಆಗೋದಿದೆ. इस रुद्र यज्ञ में सारी पुरानी दुनिया स्वाहा होनी है. जो कुछ अपना भविष्य बनाएंगे तो नई दुनिया में मिलेगा, नहीं तो यहाँ ही सब कुछ ख़त्म हो जाएगा, कोई ना कोई खा जाएगा. आजकल मनुष्य उधार पर भी देते, विनाश होगा तो सब ख़त्म हो जाएगा, कोई किसको देगा ही नहीं, सब रह जाएगा. आज अच्छा कल दिवाला निकाल देते हैं. ಅಂದರೆ ಯಜ್ಞದಲ್ಲಿ ಹಳೆಯ ಪ್ರಪಂಚ ಎಲ್ಲ ಸ್ವಾಹ ಅನ್ನೋದು ಆಗಲೇಬೇಕು. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಹತ್ರ ಏನೆಲ್ಲ ಇದೆಯೋ ಸಫಲ್ ಮಾಡ್ಕೊಳ್ಳಿ, ಭವಿಷ್ಯದಲ್ಲಿ ಅದ್ರ ಫಲ ಅನ್ನೋದು ಸಿಗತ್ತೆ. ಇಲ್ಲ ಅಂದರೆ ಏನಾಗತ್ತೆ? ಎಲ್ಲ ಸ್ವಾಹ ಸಮಾಪ್ತಿ ಆಗಿಬಿಡುತ್ತೆ. ಇಲ್ಲಾಂದರೆ ಕೆಲವ್ರದ್ದು ತಿಂದುಬಿಡ್ತಾರೆ. ಈಗ ಕೆಲವರು ಸಾಲ ರೂಪದಲ್ಲಿ ಕೊಡ್ತಾರೆ. ಅವ್ರಿಗೆ ಬಿಸ್ನೆಸ್ ಅಥವಾ ಇನ್ನೇನಾದರೂ ಲಾಸ್ ಆಯಿತು, ಅವರು ಸಾಲ ಹೇಗೆ ಕೊಡ್ತಾರೆ ವಾಪಸ್ಸು? ಅವಾಗೇನಾಯಿತು? ನಾವು ಕೊಟ್ಟಿರೋದು ಅವ್ರು ತಿಂದಂಗಾಯಿತು. ಇವತ್ತು ಚೆನ್ನಾಗಿರ್ಬೋದು, ನಾಳೆ ಲಾಸ್ ಆಗಿಬಿಡ್ಬೋದು. ಅಂದರೆ ಬಾಬಾ ಹೇಳ್ತಾರೆ ಕೆಲವ್ರದ್ದು ದುಡ್ಡು ನೋಡಿ ವಾಪಸ್ ಅನ್ನೋದು ಸಿಗೋದೇ ಇಲ್ಲ. ಯಾರಿಗಾದರೂ ಕೊಟ್ಟಿದ್ದೀವಿ, ಅವ್ರ ಶರೀರ ಬಿಟ್ಟರು, ರಿಟರ್ನ್ ಹೆಂಗೆ ಸಿಗತ್ತೆ? वो मर गया फिर कौन बैठ रिटर्न करते तो क्या करना चाहिए? ಅವ್ರ ಶರೀರ ಬಿಟ್ಟರು, ನಾವು ಸಾಲ ಕೊಟ್ಟಿದ್ವಿ, ಯಾರು ಕೊಡ್ತಾರೆ ಅದ್ರ ರಿಟರ್ನು? ಅಂದಮೇಲೆ ಬಾಬಾ ಕೇಳ್ತಿದ್ದಾರೆ, ಈಗ ಏನು ಮಾಡಬೇಕು ನಾವು? ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಹಾಗಿಟ್ಕೊಂಡ್ರೂ ಹೋಗತ್ತೆ. ಬೇರೆಯವರಿಗೆ ಸಾಲ ಕೊಟ್ರೂ ರಿಟರ್ನ್ ಸಿಗಲ್ಲ. ಏಕೆಂದರೆ ಈ ಹಳೆಯ ಪ್ರಪಂಚ ಎಲ್ಲ ಸಮಾಪ್ತಿ ಆಗಲೇಬೇಕು. ಅಂದಮೇಲೆ ಈಗ ನಾವು ಏನು ಮಾಡಬೇಕು? ಎಲ್ಲ ನಮ್ಮ ಹತ್ರ ಇಟ್ಕೊಂಡೋದೇ ಬುದ್ಧಿವಂತತನನ? ಅದು ದೊಡ್ಡ ಕೆಲಸ. ಈಗ ಎಲ್ಲ ಬಾಬನ ಸೇವೆಯಲ್ಲಿ ಉಪಯೋಗ ಮಾಡೋರೇ बुद्धिवंतर ನಾವು ನೋಡ್ಕೋಬೇಕು ನಾನು ಯಾರು ಅಂತೇಳಿ. भारत के 21 जन्मों के लिए कल्याण के लिए
और फिर अपने 21 जन्मों के कल्याण के लिए उसमें लगा देना चाहिए। तुम अपने लिए ही करते हो, जानती हो श्रीमत पर हम ऊंच पद पाते हैं जिनसे 21 जन्म सुख शांति मिलेगा। इनको कहा जाता अविनाशी बाबा की रूहानी हॉस्पिटल और यूनिवर्सिटी, जिससे हेल्थ वेल्थ और हैप्पीनेस मिलती है। कोई को हेल्थ है ವೆಲ್ತ್ नहीं तो ಏನಾಗತ್ತೆ, ಒಂದಿದ್ರೆ ಒಂದಾಗಲ್ಲ ನೋಡಿ. ಅಂದರೆ ಬಾಬಾದನ್ನು ಹೇಳ್ತಿರೋದು, ಈಗ ನಾವೇನು ಮಾಡಬೇಕು, ಭಾರತದ 21 ಜನ್ಮದ ಕಲ್ಯಾಣಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಹತ್ರ ಏನೆಲ್ಲ ಇದೆಯೋ ಅದೆಲ್ಲ ಉಪಯೋಗ ಮಾಡ್ಕೋಬೇಕು. ಬಾಬಾ ಹೇಳ್ತಾರೆ, ಇಲ್ಲಿ ನಿಮಗಾಗಿ ನೀವೇನು ಮಾಡ್ಕೊತಿದ್ದೀರಾ ಗೊತ್ತಿದೆ. ಶ್ರೀಮತದ ಮೇಲೆ ನಾವು ಉನ್ನತವಾದಂತಹ ಪದವಿಯನ್ನು ಪಡಿತೀವಿ. ಯಾವುದರಿಂದ 21 ಜನ್ಮಗಳಿಗೆ ನಮಗೆ ಸುಖ ಶಾಂತಿ ಸಂಪತ್ತಿ ಎಲ್ಲ ಸಿಗತ್ತೆ. ಹೇಳ್ತಾರಲ್ಲ, ಆರೋಗ್ಯ ಸಂಪತ್ತಿ ಎಲ್ಲಿರುತ್ತೋ ಅಲ್ಲಿ ಸಂತೋಷ ಅನ್ನೋದು ಇರುತ್ತೆ ಅಂಥೇಳಿ. ಇಲ್ಲಿ ಕೆಲವರಿಗೆ ಆರೋಗ್ಯ ಇದ್ದರೆ ಹಣ ಇರಲ್ಲ, ಹಣ ಇದ್ದರೆ ಆರೋಗ್ಯ ಇಲ್ಲ ಅಂದಮೇಲೆ ಸಂತೋಷ ಸಿಗೋದಕ್ಕಾಗಲ್ಲ. ದೋನೋ ಹೈ ಹಿ ತೋ ಹ್ಯಾಪಿ ಬಿನ, ಎರಡು ಇದ್ದಾವಾಗ, ಯಾವುದು ಆರೋಗ್ಯನೇ ಇರಬೇಕು, ಸಂಪತ್ತಿ ಇದ್ದಾವಾಗ ಸಂತೋಷ ಅನ್ನೋದು ಇರುತ್ತೆ. बाप तुमको 21 जन्मों के लिए दोनों देते हैं, वे 21 जन्मों के लिए जमा करना है। बच्चों का काम है युक्ति रचना। बाप के आने से गरीब बच्चों की तकदीर खुल जाती है। बाप है ही गरीब निवास, शाहूकारों की तकदीर में ही यह बातें नहीं है. ತಂದೆ ಬಂದ್ರೇ ಬಡವರ ಅದೃಷ್ಟನ ಬಾಗಿಲು ಅನ್ನೋದು ತೆಗೆದು ಬಿಡತ್ತೆ. ಬಾಬಾ ಹೇಳ್ತಿದ್ದಾರೆ, ನಾನು ಹಾಗೇ ಇದ್ದೀನಿ, ಬಡವರ ಬಂಧು ಅಂಥೇಳಿ. ನಾವು ಮಕ್ಕಳು ಯುಕ್ತಿಯನ್ನು ರಚನೆ ಮಾಡ್ಕೋಬೇಕು. ನನ್ನ ಹತ್ರ ಏನೆಲ್ಲ ಇದೆಯೋ ಅದನ್ನು ಹೇಗೆ ಬಾಬನ ಕಾರ್ಯದಲ್ಲಿ ಉಪಯೋಗವನ್ನು ಮಾಡಬೇಕು ಅನ್ನೋದು. ಈ ಸಮಯ ಭಾರತ ಸಬ್ಸೆ ಗರೀಬ್ ಹೈ, ಜೋ ಶಾಹೂಕಾರ ತಾ वही गरीब बना है. इस समय सब ಪಾಪ ಆತ್ಮ है. ಭಾರತ ಒಂದು ಟೈಮಲ್ಲಿ ತುಂಬ ಶಾಹುಕಾರ ಆಗಿತ್ತು. ಈಗೇನಾಗಿದೆ, ಭಾರತ ಬಡ ದೇಶ ಆಗಿಬಿಟ್ಟಿದೆ. ಶಾಹುಕಾರ ಆಗಿದ್ದವರು ಬಡವರಾಗ್ಬಿಟ್ಟಿದ್ದಾರೆ. ಈ ಸಮಯ ಎಲ್ಲರೂ ಪಾಪಾತ್ಮಗಳು. ಎಲ್ಲಿ ಪುಣ್ಯ ಆತ್ಮಗಳಿರ್ತಾರೋ ಅಲ್ಲಿ ಒಬ್ಬರೂ ಪಾಪಾತ್ಮಗಳು ಇರೋದಿಲ್ಲ. ಆ ಪ್ರಪಂಚನೇ ಸತ್ಯುಗ, ಸತೋ ಪ್ರಧಾನ. ಇದು ಕಲಿಯುಗ, ತಮೋ ಪ್ರಧಾನ. तुम अभी पुरुषार्थ कर रहे हो सतो प्रधान बनने का. बाप तुम बच्चों को स्मृति दिलाते हैं तो तुम समझते हो बरोबर हम है ही स्वर्गवासी थे, फिर हमने 84 जन्म लिए, बाकी 84 लाख योनियाँ तो गोपड़ा है. क्या इतना जन्म जानवर योनि में रहे हैं? ये पिछाड़ी का मनुष्य का मतबा है. क्या अब वापस जाना है? ಅಂದರೆ ತಂದೆ ಇದೆಲ್ಲ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳಿಗೆ ಸ್ಮೃತಿಯನ್ನು ತರಿಸ್ತಿದ್ದಾರೆ. ಇದು ನಮ್ಗೆ ಗೊತ್ತಿದೆ, ನಾವೇ ಸ್ವರ್ಗವಾಸಿಯಾಗಿದ್ದೀವಿ. ನಂತರ 84 ಜನ್ಮಗಳನ್ನು ಪಡ್ಕೊಂಡಿದ್ವಿ. ಬಾಕಿ 84 ಲಕ್ಷ ಯೋನಿಗಳಲ್ಲಿ ನಾವು ಜನ್ಮವನ್ನು ಪಡ್ಕೊಂಡಿಲ್ಲ. ಇದೆಲ್ಲ ಕಲ್ಪದ ಮಾತುಗಳಾಗಿದೆ. ಏನು ಇಷ್ಟು ಸಮಯ ಅಂದರೆ 84 ಲಕ್ಷದ ಯೋನಿಯಲ್ಲಿ ನಾವೇನು ಜನ್ಮಗಳನ್ನು ಪಡ್ಕೊಂಡಿದ್ದೀವೋ ಇದೆಲ್ಲ ಏನು ಕಲ್ಪಿತ ಮಾತುಗಳಾಗಿದೆ. ಬಾಬಾ ಹೇಳ್ತಾರೆ, ಅಷ್ಟು ಜನ್ಮಗಳಲ್ಲಿ ನಾವು ಪ್ರಾಣಿಗಳಾಗಿ ಜನ್ಮವನ್ನು ಪಡ್ಕೊಂಡಿದ್ದೀವ. ಒಂದು ಲಾಸ್ಟಲ್ಲಿ ಏನು ಪದವಿ ನಮಗೆ? ಪ್ರಮೋಷನು. ಪ್ರಾಣಿಗಳಿಂದ ಪ್ರಮೋಷನ್ ಏನು? ಮನುಷ್ಯ ಜನ್ಮನ ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ. ಏನು ಈಗ ವಾಪಸ್ ಹೋಗಬೇಕಾ? ಇದೆಲ್ಲ ಪ್ರಶ್ನೆ ಕೇಳ್ತಿದ್ದಾರೆ. ಆ ಬಾಪು ಸಮಜಾತೆ ಹೇ ಏನಂತೇಳಿ, ಮೌತು ಸಾಮ್ನೆ ಕಡಾ ಹೇ, ಮೃತ್ಯು ಎದುರುಗಡೆ ನಿಂತಿದೆ. ಇದು ಇನ್ನೂ 40-50 ವರ್ಷದ ಅಂದರೆ 1000 ವರ್ಷಗಳ ಇರೋದಿಲ್ಲ ಈ ಪ್ರಪಂಚ.
मनुष्य तो बिल्कुल घोर अंधियारे में है, इसलिए कहा जाता पत्थर बुद्धि। अभी तुम पत्थर बुद्धि से पारस बुद्धि बनते हो। ये बातें कोई सन्यासी आदि थोड़ी बता सकते। आप तुमको बाप स्मृति दिलाते हैं कि वापस जाना है, जितना हो सके उतना अपना बैगेज ट्रांसफ़र कर दो। ಅಂದರೆ ಮನುಷ್ಯರೀಗ ಘೋರ ಅಂಧಕಾರದಲ್ಲಿದ್ದಾರೆ, ಅದಕ್ಕೆ ಕಲ್ಲು ಬುದ್ಧಿ ಅಂತ ಹೇಳಾಗತ್ತೆ. ನಾವು ಕಲ್ಲು ಬುದ್ಧಿಯಿಂದ ಪಾರಸ್ ಬುದ್ಧಿಯನ್ನಾಗಿ ಆಗ್ತಿದ್ದೀವಿ. ಇಂಥ ಮಾತುಗಳು ಯಾವುದೇ ಸನ್ಯಾಸಿಗಳು ಹೇಳೋದಕ್ಕಾಗಲ್ಲ. ಅಂದರೆ ಈಗ ತಂದೆ ಸ್ಮೃತಿಯನ್ನು ತರಿಸ್ತಿದ್ದಾರೆ. ಮಕ್ಕಳೇ, ಏನಾಗಬೇಕು, ನಾವು ವಾಪಸ್ಸು ಮನೆಗೆ ಹೋಗಬೇಕು. ಸೊ ವಾಪಸ್ ಮನೆಗೆ ಹೋಗೋದ್ರಿಂದ ನಮ್ಮ ಹತ್ರ ಏನೆಲ್ಲ ಬ್ಯಾಗೇಜ್ ಇದೆಯೋ ಅದೆಲ್ಲ ಏನು ಮಾಡ್ಕೋಬೇಕು, ಟ್ರಾನ್ಸ್ಫರ್ ಮಾಡಿಬಿಡಿ. ಈಗ ಮನೆಗೆ ಹೋಗ್ತಿದ್ದೀವಿ ಅಂದರೆ ಖುಷಿಯಲ್ಲಿ 1 ಸೆಕೆಂಡಲ್ಲಿ ಎಲ್ಲ ರೆಡಿ ಮಾಡ್ತೀವಿ ನೋಡಿ. ಎಲ್ಲಾದರೂ ಹೋಗ್ಬೇಕಂದ್ರೆ ತುಂಬ ಟೈಮ್ ತೊಗೊಳ್ತೀವಿ ರೆಡಿ ಆಗೋದಕ್ಕೆ. ರಿಟರ್ನ್ ನಮ್ಮ ಮನೆಗೆ ಬರ್ತಿದ್ದೀವಿ ಅಂದರೆ ಅಷ್ಟು ಬೇಗ ಖುಷಿ ಅಲ್ವಾ. ಅದು ಬಾಬಾ ಹೇಳ್ತಿರೋದು, ಈಗ ವಾಪಸ್ ಮನೆಗೆ ಹೋಗಬೇಕು, ಅದರಿಂದ ಬೇಗ ಬೇಗ ಏನೆಲ್ಲ ಇದೆಯೋ ಅದನ್ನೆಲ್ಲ बाबा ट्रांसफ़र माड़ी। बाबा ये सब ले लो, हम सतयुग में 21 जन्म के लिए पालेंगे। ये बाबा भी तो दान पुण्य करते थे, बहुत शौक था। व्यापारी लोग 2 पैसा धर्मों निकालते, बाबा 1 आना निकालते थे। कोई भी आए तो दरवाजे से खाली ना जाए। अभी भगवान सन्मुख आए, ये किसको भी ಪತಾ ನಹಿ ಹೇ. ಈಗ ಯಾವುದೇ ಹೊರೆ ಇದ್ದರೆ ಯಾರು ತಗೊಳ್ತಾರಪ್ಪ ನಮ್ಮ ಬ್ಯಾಗ್ ಅಂತ ಯೋಚನೆ ಮಾಡ್ತೀವಿ, ಖುಷಿಯಾಗಿ ಕೊಟ್ಬಿಡ್ತೀವಿ. ಇಲ್ಲಿ ಬಾಬಾದನ್ನು ಹೇಳ್ತಿರೋದು, ನಿಮ್ಮ ಹತ್ರ ಏನೆಲ್ಲ ಹೊರೆ ಇದೆ ಅದೆಲ್ಲ ಕೊಟ್ಬಿಡಿ, ನನಗೆ ಯೋಚನೆ ಮಾಡಿ ಅಂತಿದ್ದಾರೆ ಬಾಬಾ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದರೆ ಬಾಬನಿಗೆ ನಾವು ಈ ಥರ ಹೇಳಬೇಕು, ಬಾಬಾ ಇದೆಲ್ಲ ನೀನು ತಗೊಂಡ್ಬಿಡು. ನಮಗೆ ಸತ್ಯುಗದಲ್ಲಿ 21 ಜನ್ಮಗಳಿಗಾಗಿ ನಾವಲ್ಲಿ ತಗೊಂಡ್ಬಿಡ್ತೀವಿ ಅಂತೇಳಿ. ಬ್ರಹ್ಮ ಬಾಬಾನು ದಾನ ಪುಣ್ಯ ಮಾಡ್ತಿದ್ರು, ಅವ್ರಿಗೆ ತುಂಬ ಆಸಕ್ತಿ ಇತ್ತು ಯಾವುದ್ರ ಮೇಲೆ, ದಾನ ಪುಣ್ಯ ಮಾಡೋದ್ರಲ್ಲಿ. ವ್ಯಾಪಾರ ಮಾಡೋರು ನೋಡಿ, ಧರ್ಮಕ್ಕಾಗಿ ಸ್ವಲ್ಪ ದುಡ್ಡನ್ನು ಪರ್ಸೆಂಟೇಜ್ ತೆಗೆದುಬಿಡ್ತಾರೆ ನೋಡಿ. ಬಾಬಾನು 1 ಅನ ಅನ್ನೋದು ಆಗಿನ ಕಾಲದಲ್ಲಿ ತೆಗೀತಿದ್ರು. ಯಾರೇ ಅವ್ರ ಮನೆ ಬಾಗಿಲ ಹತ್ರ ಬಂದಾಗ ಯಾರೂ ಖಾಲಿ ಕೈಯಲ್ಲಿ ಹೋಗಬಾರ್ದು ಅನ್ನೋ ಥರ. ಈಗ ಭಕ್ತಿಯಲ್ಲೇ ಬಾಬನಿಗೆ ಅಷ್ಟು ಒಳ್ಳೆಯ ಸಂಸ್ಕಾರ ಇತ್ತು. ಈಗ ಭಗವಂತ ಸನ್ಮುಖದಲ್ಲಿ ಬಂದಿದ್ದಾನೆ, ಇದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ದಾನ ಪುಣ್ಯ ಮಾಡ್ತಾರೆ, ಶರೀರ ಬಿಟ್ಬಿಟ್ರೆ ಅದರ ರಿಟರ್ನ್ ಎಲ್ಲಿ ಸಿಗತ್ತೆ ಅವ್ರಿಗೆ, ಕहाँ मिलेगा. अब पवित्र बनते नहीं, बाप से प्रीत नहीं रखते. बाबा ने समझाया, यादव और कौरवों की है विनाश काले विपरीत बुद्धि, पांडवों की है विनाश काले प्रीत बुद्धि. यूरोपवासी सब यादव है जो मुसल आदि निकालते रहते. शास्त्रों में क्या क्या बातें लिख दी है. ಅಂದರೆ ಹೇಳ್ತಾರಲ್ಲ, ವಿನಾಶ ಕಾಲಕ್ಕೆ ಯಾದವ್ರದ್ದು ವಿಪರೀತ ಬುದ್ಧಿ, ನಮ್ಮ ಮಕ್ಕಳದು ಪಾಂಡವ್ರದ್ದು ವಿನಾಶ ಕಾಲಕ್ಕೆ ಪ್ರೀತಿ ಬುದ್ಧಿ ಅಂಥೇಳಿ ತಂದೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಏನೇನೋ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ತುಂಬ ಶಾಸ್ತ್ರಗಳಿದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ. ಇದರಲ್ಲಿ ಪ್ರೇರಣೆ ಮಾತನ್ನೋದಿರಲ್ಲ, ಪ್ರೇರಣೆ ಅಂದರೆ ವಿಚಾರ ಅಂಥೇಳಿ. ಬಾಕಿ ಐಸೆ ತೋಡಿ ಬಾಪ್ ಪ್ರೇರಣಾ ಸೆ ಪಡಾತೆ, ಬಾಪ್ ಸಮझाते यह भी एक ವ್ಯಾಪಾರಿ ತಾ. ಅಂದರೆ ಬಾಬಾ ಪ್ರೇರಣೆಯಿಂದ ಇಲ್ಲಿ ಓದಿಸ್ತಿಲ್ಲ, ಬಾಬಾ ಡೈರೆಕ್ಟ್ ಬಂದು ನಮ್ಮ ಮಕ್ಕಳಿಗೆ ಓದಿಸ್ತಿದ್ದಾರೆ. ಅಂದರೆ ಬಾಬಾ ಇದನ್ನು ತಿಳಿಸ್ಕೊಡ್ತಿದ್ದಾರೆ. ಬ್ರಹ್ಮ ಬಾಬಾ ಒಂದು ವ್ಯಾಪಾರಿಯಾಗಿದ್ದರು, ಅವ್ರಿಗೆ ಒಳ್ಳೆ ಹೆಸರಿತ್ತು. ಸಭಿ ಇಜ್ಜತ್ ದೇತೈತೆ, ಎಲ್ಲರೂ ಗೌರವವನ್ನು ಕೊಡ್ತಿದ್ರು. ಬಾಪ್ನೇ ಪ್ರವೇಶ್ ಕಿಯಾ और इसने ಗಾಲಿ ಕಾನ ಶುರು ಕರ್ದಿ. ಯಾವಾಗ ಬ್ರಹ್ಮ ಬಾಬನಲ್ಲಿ ಶಿವಬಾಬಾ ಪ್ರವೇಶ ಆದರೂ ಆಗಿಂದ ಏನಾಯಿತು, ಬ್ರಹ್ಮ ಬಾಬನಿಗೆ ಎಲ್ಲರೂ ಬೈಯೋದಕ್ಕೆ
ಪ್ರಾರಂಭ ಮಾಡಿಬಿಟ್ರು. ಶಿವ ಬಾಬಾಕೋ ಜಾನ್ತೆ ನಹಿ. ಯಾಕೆ ಬ್ರಹ್ಮ ಬಾಬನ್ನ ಅಷ್ಟೆಲ್ಲ ಬೈದಿರೋದು ಅಂದರೆ ಅವರಲ್ಲಿ ಶಿವಬಾಬಾ ಪ್ರವೇಶ ಮಾಡಿ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದು ಯಾರಿಗೆ ಗೊತ್ತಿಲ್ಲಲ್ಲ. ಅದರಿಂದ ನಾ ಉನ್ಕೋ ಗಾಲಿ ದೇ ಸಕ್ತೆ ಗಾಲಿ ಯ ಗಾತೆ. श्री कृष्ण ने कहा न मैं नहीं मक्खन खाए, यह भी कहते काम तो सब बाबा का है, मैं कुछ नहीं करता हूँ, जादूगर वही मैं थोड़ी ही मुफ्त में इनको गाली दे देते, हमने कोई को भगाया है क्या. ಅಂದರೆ ಎಲ್ಲ ಶಿವಬಾಬನ್ಗೆ ಆಗಲ್ಲ ಬೈದಿರೋದು, ಎಲ್ಲ ಬೈದಿರೋದು ಯಾರಿಗೆ? ಬ್ರಹ್ಮ ಬಾಬನ್ಗೆ. ಬಾಬಾ ಹೇಳ್ತಿದ್ದಾರೆ ನನಗೆ ಯಾರೂ ಬೈಯೋದಕ್ಕೆ ಆಗಲ್ಲ, ಕಾಣಿಸ್ತಿರೋ ಶರೀರ ಬ್ರಹ್ಮ ಬಾಬಂದಲ್ಲ. ಅಂದರೆ ಇದನ್ನೇ ಹೇಳ್ತಾರಲ್ಲ, ಶ್ರೀಕೃಷ್ಣ ಹೇಳಿದರೆ ನಾನು ಬೆಣ್ಣೆಯನ್ನು ತಿಂದಿಲ್ಲ ಅಂಥೇಳಿ. ಮನುಷ್ಯರು ಗ್ಲಾನಿ ಮಾಡಿರೋದೆಲ್ಲ ಯಾರಿಗೆ? ಬ್ರಹ್ಮ ಬಾಬನಿಗೆ. ಬಾಬಾದನ್ನು ಹೇಳ್ತಿರೋದು, ನಾನೇನು ಯಾರನ್ನು ನೀವು ಮನೆ ಬಿಟ್ಟು ಬಂದ್ಬಿಡಿ ಅಂತ ನಾನೇನು ಹೇಳಿಲ್ಲ ತಾನೇ. ಕಿಸ್ಕೋ ಭಿ ನಹಿ ಕಹಾ ಕಿ ತುಮ್ ಭಾಗ್ ಕರ್ ಆವೋ. ಯಾರಿಗೂ ನಾನು ಇದನ್ನು ಹೇಳಿಲ್ಲ ನೀವೆಲ್ಲ ಬಿಟ್ಟು ಓಡಿ ಬನ್ನಿ ಅಂಥೇಳಿ. ಅವ್ರಿಗಾಗಿ ಅವರು ಓಡಿ ಹೋದ್ರು ಬಿಟ್ಟರೆ ಬಾಬಾ ಯಾರಿಗೂ ಅದನ್ನು ಹೇಳಿಲ್ಲ ಅಂಥೇಳಿ. ತುಮ್ ಭಾಗ್ ಕರ್ ಆವೋ ಹಮ್ ತೋ वहाँ थे, यह आप ही भाग गए, मुफ्त में दोष डाल दिया, कितनी गाली खाई, क्या क्या बातें शास्त्रों में लिख दी, बाप समझाते यह फिर भी होगा, यह है सारी ज्ञान की बातें, कोई मनुष्य यह थोड़ी कर सकता है. सो भी ब्रिटिश गवर्नमेंट के राज्य में कोई के पास इतनी कन्याएं माताएं बैठ जाए, कोई कुछ करना सके. ಅಂದರೆ ಅವ್ರಿಗಾಗಿ ಅವರೇ ಓಡಿ ಬಂದರೆ ಬಿಟ್ಟರೆ ಬಾಬಾ ಹೇಳ್ತಿದ್ದಾರೆ ನಾನು ಯಾರಿಗೂ ಇದನ್ನು ಹೇಳಿಲ್ಲ. ಮನುಷ್ಯರು ದೋಷಿಯನ್ನಾಗಿ ಯಾರನ್ನು ಮಾಡಿದರು? ಬ್ರಹ್ಮ ಬಾಬನ್ನ. ಬಾಬಾ ಹೇಳ್ತಾರೆ ಅವ್ರು ನೋಡಿ ಎಷ್ಟು ಬೈಗಳನ್ನು ತಿಂದಿದ್ದಾರೋ, ಏನೇನು ಮಾತುಗಳನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ನೋಡಿ. ಶ್ರೀಕೃಷ್ಣನಿಗಾಗಿ ಇದನ್ನು ಹೇಳಿದಾರಲ್ಲ, 14,108 ಪಟ್ರಾಣಿಗಳನ್ನು ಓಡಿಸ್ಕೊಂಡು ಹೋದ್ರು ಅಂಥೇಳಿ. ಬಾಬಾ ಹೇಳ್ತಾರೆ ಇದೆಲ್ಲ ಜ್ಞಾನದ ಮಾತುಗಳು ಪುನಃ ಆಗತ್ತೆ. ಈ ಕಲ್ಪದಲ್ಲಿನೂ ಆಗಿದೆ, ನೆಕ್ಸ್ಟೂ ಇದೇ ಆಗತ್ತೆ. ಮನುಷ್ಯರು ಯಾರು ಇದರಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಾಬಾ ಹೇಳ್ತಿದ್ದಾರೆ ಬ್ರಿಟಿಷ್ ಗೌರ್ಮೆಂಟ್ ರಾಜ್ಯದಲ್ಲಿ ಯಾರ ಹತ್ರ ಆದರೂ ಇಷ್ಟು ಕನ್ಯೆಯವರು ಮಾತೆಯವರು ಕೂತ್ಕೊಂಡೋದಕ್ಕಾಗತ್ತೇನು? ಯಾರು ಏನೂ ಮಾಡೋದಕ್ಕಾಗಲ್ಲ. कोई के संबंधी आते तो एकदम भगा देते थे. बाबा तो कहते थे बल इनको समझा कर ले आओ. मैं कोई मना थोड़ी करता हूँ, परंतु किसकी हिम्मत नहीं होती थी, बाप की ताकत थी ना. ಅಂದರೆ ನಾನಂತೂ ಯಾರನ್ನ ಕರೆದಿಲ್ಲ. ಒಂದು ವೇಳೆ ಬಂದ್ರೂ ಬಾಬಾ ಹೇಳೋವರು ಪ್ರೀತಿಯಿಂದ ಅವರನ್ನು ನೀವು ತಿಳಿಸ್ಕೊಟ್ಟು ಬೇಕಂದರೆ ಅವರನ್ನು ಕರ್ಕೊಂಡೋಗಿ ಅಂಥೇಳಿ. ಬ್ರಿಟಿಷ್ ಗೌರ್ಮೆಂಟ್ ಹತ್ರ ಹೋದರೆ ಯಾರಿಗೂ ಧೈರ್ಯ ಇರಲ್ಲ ನೋಡಿ ಅವರನ್ನು ವಾಪಸ್ ಕರ್ಕೊಂಡೋಗೋದಕ್ಕೆ. ಆದರೂ ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ನಿಮಗೆ ಬೇಕಂದರೆ ಅವ್ರಿಗೆ ತಿಳಿಸ್ಕೊಟ್ಟು ಬೇಕಂದರೆ ನೀವು ವಾಪಸ್ಸು ಕರ್ಕೊಂಡೋಗಿ, ನಾನೇನು ಮನಾ ಮಾಡಲ್ಲ. ಮೈ ಕೋಯಿ ಮನಾ ತೋಡಿ ಕರ್ತಾ ಹೂँ, ಪರಂತು ಕಿಸ್ಕಿ ಹಿಮ್ಮತ್ ನಹಿ ಹೋತಿ ಥಿ. ಆದರೆ ಯಾರಿಗೂ ಅಷ್ಟು ಧೈರ್ಯ ಅನ್ನೋದು ಇರ್ತಿರ್ಲಿಲ್ಲ ಅವ್ರಿಗೆಲ್ಲ ಹೇಳಿ ಮತ್ತೆ ವಾಪಸ್ ಕರ್ಕೊಂಡೋಗೋದಕ್ಕೆ. ಯಾಕೆ? ಯಾರ ಶಕ್ತಿ ಇತ್ತು ಇಲ್ಲಿ? ಅಲ್ಲಿ ಗೌರ್ಮೆಂಟಲ್ಲಿ ಆ ಶಕ್ತಿ ಇರುತ್ತೆ, ಇಲ್ಲಿ ಯಾರಲ್ಲಿ ಆ ಶಕ್ತಿ? ಬಾಬಂದಲ್ವಾ. ನಥಿಂಗ್ ನ್ಯೂ ಯಾ ಫಿರ್ ಬಿ ಸಬ್ ಹೋಗ. ಇದೇನು ಹೊಸದಲ್ಲ, ಇದೆಲ್ಲ ಪುನಃ ಆಗತ್ತೆ. गाली भी खानी पड़े, द्रौपदी की बात है ना, यह सब द्रौपदी और दुशासन है, एक की बात नहीं. शास्त्रों में ये गोपड़े किसने लिखे हैं? बाप कहते यह भी ड्रामा में पार्ट है, आत्मा का ज्ञान ही कोई में नहीं, बिल्कुल ही देह अभिमानी बन पड़े. देही अभिमानी बनने में मेहनत है. रावण ने बिल्कुल उल्टा बना दिया, अब बाप सुल्टा बनाते हैं.
ಎಲ್ಲ ನಿಂದೆ ಮಾತುಗಳು. ದ್ರೌಪದಿ ಮಾತು ಒಂದು ದ್ರೌಪದಿ ಅಲ್ಲಲ್ಲ, ಬಾಬಾ ಹೇಳ್ತಿದ್ದಾರೆ ಎಲ್ಲರೂ ದ್ರೌಪದಿ ಮತ್ತು ದುಶ್ಯಾಸನ ಆಗಿದ್ದಾರೆ. ಶಾಸ್ತ್ರದಲ್ಲಿ ಎಷ್ಟೆಲ್ಲ ಜ್ಞಾನಿ ಮಾತುಗಳನ್ನು ಬರೆದುಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದೆಲ್ಲ ಡ್ರಾಮಾದಲ್ಲಿ ಪಾರ್ಟು. ಆತ್ಮದ ಜ್ಞಾನ ಯಾರಿಗೂ ಇಲ್ಲ. ಪೂರ್ತಿಯಾಗಿ ಯಾವುದರಲ್ಲಿ ಇದ್ದೀವಿ ನಾವು? ದೇಹ ಅಭಿಮಾನದಲ್ಲಿ. ದೇಹಿ ಅಭಿಮಾನಿ ಆಗೋದ್ರಲ್ಲೇ ಶ್ರಮೆಯನ್ನು ಮಾಡಬೇಕಾಗತ್ತೆ. ರಾವಣ್ ಫುಲ್ ಉಲ್ಟಾ ಮಾಡಿಬಿಟ್ರು. ಶಿವಬಾಬಾ ಬಂದು ಏನು ಮಾಡಿದ್ದಾರೆ? ಸುಲ್ಟಾ ಮಾಡಿದ್ದಾರೆ. ಉಲ್ಟಾ ಯಾವುದು? ದೇಹಾಭಿಮಾನ. ಸುಲ್ಟಾ ಯಾವುದು? ದೇಹಿ ಅಭಿಮಾನಿ. देही अभिमानी बनने से स्वतः स्मृति रहती है कि हम आत्मा है, यह देह बाजा है बजाने वाले. ये स्मृति भी रहती तो दैवी गुण भी आते जाते. तुम किसको दुख नहीं दे सकते हो. भारत में इन लक्ष्मी नारायण का राज था. 5000 वर्ष की बातें हैं. अगर कोई लाखों वर्ष कहते हैं तो घोर अंधियारे में है. ದೇಹಿ ಅಭಿಮಾನಿ ಆಗೋದ್ರೆ ನಾವು ನಮಗೆ ಸ್ವತಃ ಏನು ಸ್ಮೃತಿ ಇರುತ್ತೆ? ಇಲ್ಲ, ಅರ್ಥ ಮಾಡ್ಕೋಬೇಕು. ನಾವು ದೇಹಿ ಅಭಿಮಾನಿ ಆದರೆ ಸ್ವತಃ ನಮಗೇನು ಸ್ಮೃತಿಯಲ್ಲಿರುತ್ತೆ? ಸ್ವತಃ ಇದು ಸ್ಮೃತಿಯಲ್ಲಿರುತ್ತೆ. ನಾನು ಆತ್ಮ, ಈ ಶರೀರ, ಇದು ಶರೀರ ಒಂದು ಬಾಜ. ಇದನ್ನು ತಗೊಂಡು ನಾನೇನು ಮಾಡ್ತಿದ್ದೀನಿ? ನಾಟಕ ಮಾಡ್ತಾ ಇದ್ದೀನಿ. ನಾನು ನಾಟಕ ಮಾಡ್ತಾ ಇದ್ದೀನಿ ಅನ್ನೋದು ಸ್ಮೃತಿಯಲ್ಲಿದ್ದಾವಾಗ ನನ್ನ ಡೈರೆಕ್ಟರ್ ನನಗೇನು ಹೇಳ್ತಾರೆ ಅದು ಬಿಟ್ಟು ನಾನು ಇನ್ನೇನೂ ಮಾಡೋದಕ್ಕಾಗಲ್ಲ. ಅಲ್ಲಿ ನಾವು ನಮ್ಮ ಮನಸ್ಸಿಗೆ ಹೇಗೆ ಬಂದರೆ ಹಾಗೆ ಮಾಡ್ತಿದ್ದೀವಿ ಅಂದರೆ ಅರ್ಥ ಏನು? ದೇಹ ಅಭಿಮಾನದಲ್ಲಿದ್ವಿ. ಈ ಸ್ಮೃತಿ ಇದ್ದವಾಗ ದೈವಿ ಗುಣಗಳು ಧಾರಣೆ ಆಗತ್ತೆ. ಆತ್ಮ ಅಭಿಮಾನಿ ಆಗಿದ್ದರೆ ತಾನೇ ದೈವಿ ಗುಣಗಳೆಲ್ಲ ಇರುತ್ತೆ. ದೇಹಾಭಿಮಾನದಲ್ಲಿ ಬಂದಾಗೇನಾಯಿತು? ಎಲ್ಲ ಗುಣಗಳೆಲ್ಲ ಹೊಟ್ಟೋಯ್ತು. ಯಾರಿಗೂ ದುಃಖ ಕೊಡೋದಕ್ಕಾಗಲ್ಲ. ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು 5000 ವರ್ಷಗಳ ಮಾತು. ಆದರೆ ಅವರು ಲಕ್ಷಾಂತರ ವರ್ಷಗಳಂತ ಹೇಳಿರೋದ್ರಿಂದ ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ. ಡ್ರಾಮಾ ಅನುಸಾರವಾಗಿ ಯಾವಾಗ ಪೂರ್ತಿ ಟೈಮ್ ಆಗುತ್ತೋ ಆಗ ಪುನಃ ತಂದೆ ಬರ್ತಾರೆ. ಆ ಬಾಪ್ ಕೇತೆ ಹಮಾರಿ ಶ್ರೀಮತ್ ಪರ್ ಚಲೋ ಹೇಳ್ತಿದ್ದಾರೆ ತಂದೆ, ಈಗ ನನ್ನ ಶ್ರೀಮತದ ಮೇಲೆ ನಡೀರಿ. ಯಾಕೆ ನಡಿಬೇಕು ಶ್ರೀಮತದ ಮೇಲೆ? ಮೌತು ಸಾಮ್ನೆ ಕಡಾ ಹೇ. ಇದು 3ನೇ ಸತಿ ಹೇಳ್ತಿರೋದು ಬಾಬಾ. ಮೃತ್ಯು ಹೇಳ್ತಾರಲ್ಲ, ಸಾಯೋ ಟೈಮಲ್ಲಾದರೂ ಅವ್ರು ಹೇಳ್ದಂಗೆ ಕೇಳ್ರಿ ಅಂತ ಹೇಳ್ತಾರೆ ನೋಡಿ. ಬಾಬಾ ಅದನ್ನು ಹೇಳ್ತಿರೋದು. ಮೃತ್ಯು ಎದುರುಗಡೆ ನಿಂತಿದೆ, ಅದರಿಂದ ನಾನು ಏನು ಹೇಳ್ತೀನೋ ಅದರ ಅನುಸಾರವಾಗಿ ನಡೀರಿ. ಫಿರ್ अंदर की जो कुछ आशा है वो रह जाएंगे. मरना तो है जरूर. यह वही महाभारत लड़ाई. जितना अपना कल्याण कर सको उतना अच्छा है, नहीं तो तुम हाथ खाली जाएंगे. सारी दुनिया हाथ खाली जाएंगे. सिर्फ तुम बच्चे बरो तो हाथ अर्थात धनवान हो जाते हो. ಕೆ ಬಾಬಾ ಹೇಳ್ತಿರೋದು, ಒಳಗಡೆ ಏನೆಲ್ಲ ಆಶೆಗಳಿದೆಯೋ ಅದೆಲ್ಲ ಉಳ್ಕೊಂಬಿಡುತ್ತೆ. ನಾನು ಹೇಳ್ದಂಗೆ ನೀವು ಕೇಳಿಲ್ಲ ಅಂದರೆ ಎಲ್ಲರೂ ಸಾಯಲೇಬೇಕು. ಅದು ಮಹಾಭಾರತ ಯುದ್ಧ ಎದುರುಗಡೆ ನಿಂತಿದೆ. ಎಷ್ಟಾಗತ್ತೋ ಅಷ್ಟು ನಿಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿ, ಅದು ಒಳ್ಳೆಯದು. ಇಲ್ಲಾಂದರೆ ನಾವು ಖಾಲಿ ಕೈಯಲ್ಲಿ ಹೋಗ್ಬೇಕಾಗತ್ತೆ. ಪ್ರಪಂಚದ ಜನಗಳೆಲ್ಲ ಖಾಲಿ ಕೈಯಲ್ಲಿ ಹೋಗ್ತಾರೆ, ನಾವು ಖಾಲಿ ಕೈಯಲ್ಲಿ ಹೋಗಬಾರ್ದು, ನಾವು ತುಂಬಿರೋ ಕೈಯಲ್ಲಿ ಹೋಗ್ಬೇಕು ಅಂತಿದ್ದಾರೆ ಬಾಬಾ. ಇಸ್ಮೇ ಸಮಜ್ನೆ ಕಿ ಬಡಿ ವಿಶಾಲ ಬುದ್ಧಿ ಹೋನಾ ಚಾಹಿಯೆ. ಸಿರ್ಫ್ ತುಂಬ ಬಚ್ಚೆ ಬಾಬಾ ಹೇಳ್ತಾರೆ, ಇದನ್ನು ತಿಳ್ಕೊಂಡೋದ್ರಲ್ಲಿ ನಾವು ಮಕ್ಕಳಿಗೆ ತುಂಬ ವಿಶಾಲ ಬುದ್ಧಿ ಇರಬೇಕು. ಯಾವುದು? ಎಲ್ಲರ ತರಹ ನಾನು ಖಾಲಿ ಕೈಯಲ್ಲಿ
ಹೋಗಬಾರ್ದು. ನಾನು ತುಂಬಿರೋ ಕೈಯಲ್ಲಿ ಹೋಗಬೇಕು ಅಂದರೆ ನಮ್ಮ ಬುದ್ಧಿ ಅಷ್ಟು विशाल बुद्धि इरಬೇಕು. कितने धर्म है मनुष्य के, हर एक की अपने एक्टिव चलती है. हर एक की ಭಾವಳ್ತಾರೆ ಎಷ್ಟು ಮನುಷ್ಯರಿದ್ದಾರೋ, ಎಷ್ಟೆಲ್ಲ ಧರ್ಮಗಳಿದೆಯೋ, ಒಂದು ಧರ್ಮದವರು ಇನ್ನೊಂದು ಧರ್ಮದ ಮಾತುಗಳನ್ನು ಕೇಳಲ್ಲ. ಒಬ್ಬರು ಮಾಡ್ದಂಗೆ ನಾಟಕ ಇನ್ನೊಬ್ಬರು ಮಾಡಲ್ಲ. ಒಬ್ಬರ ಮುಖ ಇದ್ದಂಗೆ ಇನ್ನೊಬ್ಬರ ಮುಖ ಇಲ್ಲ. ಎಲ್ಲರ ಮುಖಗಳು ಬೇರೆ, ಎಲ್ಲರ ಪಾರ್ಟ್ ಬೇರೆ. ಕಿತನೆ ಬಾವಳ್ತಾರೆ ಎಷ್ಟು ಜನದ ಮುಖ ಇದೆ ನೋಡಿ. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇದೆಲ್ಲ ವಂಡರ್ಫುಲ್ಲು ಮಾತುಗಳಾಗಿದೆ. ಆ ಬಾಪ್ ಕೇತೆ ಆಪ್ನೇಕೋ ಏನಂತ ತಿಳ್ಕೊಬೇಕು? ಆತ್ಮ ಅಂತ ತಿಳ್ಕೊಳ್ಳಿ. ನಾನು ಆತ್ಮ 84 ಜನ್ಮದ ಚಕ್ರದಲ್ಲಿ ಬಂದಿದ್ದೀನಿ. ಅಮ್ಮ ಆತ್ಮ ಈಸ್ ಡ್ರಾಮಾ ಆ್ಯಕ್ಟರ್ಸ್ ಹೇ. ನಾವು ಆತ್ಮ ಈ ಡ್ರಾಮಾದಲ್ಲಿ ಆ್ಯಕ್ಟರ್ಸ್ ಆಗಿದ್ದೀವಿ. ಈ ಡ್ರಾಮಾಯಿಂದ ಯಾರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗಲ್ಲ. ಮೋಕ್ಷ ಪಾ ನಹೀ ಸಕ್ತಾ, ಕೋಯಿ ಟ್ರೈ ಕರ್ನಾ ಭೀ ಫಾಲ್ತು ಹೇ. ಈ ಜನನ ಮರಣದ ಚಕ್ರದಿಂದ ಯಾರೂ ತಪ್ಪಿಸ್ಕೊಂಡೋದಕ್ಕಾಗಲ್ಲ. ಒಂದು ವೇಳೆ ಅದಕ್ಕಾಗಿ ನಾವು ಪುರುಷಾರ್ಥ ಮಾಡಿದ್ರೂ ಅದೆಲ್ಲ ವೃಧಾ ಅಂತ ಹೇಳ್ತಿದ್ದಾರೆ ಬಾಬಾ. ವೇಸ್ಟ್. बाप कहते ड्रामा से कोई निकल जाए, दूसरा कोई ऐड हो जाए, ये हो नहीं सकता. ಈ ಡ್ರಾಮಾದಿಂದ ನಾನು ಆಚೆ ಹೋಗಿ ಬೇರೆಯವರು ಅದರಲ್ಲಿ ಆ್ಯಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಫೇಸ್ ಬೇರೆ, ನನ್ನ ಸಂಸ್ಕಾರ ಬೇರೆ, ಎಲ್ಲ ಬೇರೆ ಬೇರೆ ಇದ್ದಾಗ ಗೊತ್ತಾಗ್ಬಿಡುತ್ತಲ್ಲ ಇವರು ಅವರಲ್ಲ, ಇವರು ಬೇರೆಯವರು ಅಂತೇಳಿ. ಆವಾಗ ಡ್ರಾಮಾನೇ ಚೇಂಜ್ ಆಗಿಬಿಡುತ್ತೆ. इतना सारा ज्ञान किसकी बुद्धि में रह नहीं सकता है. सारा दिन ऐसे ज्ञान में रमन करना है. ಎಷ್ಟು ಜ್ಞಾನ ಯಾರು ಬುದ್ಧಿಯಲ್ಲಿರೋದಕ್ಕಾಗಲ್ಲ. ಇಡೀ ದಿನ ನಾವು ಜ್ಞಾನವನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕು. ಏಕ ಗಡಿ ಆದಿ ಗಡಿ ಯಾದ್ ಕರೋ, ಫಿರ್ ಉನ್ಕೋ ಬಡಾತೆ ಜಾವ್. 1 ಸೆಕೆಂಡ್ ನಂತರ ಇನ್ನೊಂದು, ಈ ಥರ ನೆನಪನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ. 8 ಗಂಟೆ ಬಲಸ್ತೂಲ ಸರ್ವಿಸ್ ಕರೋ, आराम भी करो. इस रूहानी गवर्नमेंट की सर्विस में भी टाइम दो. तुम अपनी सर्विस करते हो, यह है मुख्य बातें. याद की यात्रा में रहो. बाकी ज्ञान से ऊंच पद पाना, याद का अपना पूरा चार्ट रखो. ज्ञान तो सहज है. जैसे बाप की बुद्धि में है कि मैं मनुष्य सृष्टि का बीज रूप हूँ, इनके आदि मध्य अंत को जानता हूँ. हम भी बाबा के बच्चे हैं. बाबा ने यह समझाया है कैसे यह चक्र फिरता है. ಅಂದರೆ ಬಾಬಾ ಹೇಳ್ತಿರೋದು ನೆನಪನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟು ಗಂಟೆವರೆಗೆ ಬರಬೇಕು ನಮ್ಮ ನೆನಪು? 8 ಗಂಟೆ. ಭಲೆ ನಿಮ್ಮ ಸರ್ವೀಸ್ ಮಾಡ್ಕೊಳ್ಳಿ. 8 ಗಂಟೆ ಸ್ಥೂಲ ಸೇವೆಯನ್ನು ಮಾಡಿ, ಆರಾಮ್ ನಿದ್ರೆನೂ ಮಾಡಿ. ಆತ್ಮೀಯ ಗೌರ್ಮೆಂಟ್ ಸರ್ವೀಸಲ್ಲೂ ಬನ್ನಿ. ಫಸ್ಟ್ 2 ಮಾಡ್ತಿದ್ವಿ, 3ನೇದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಯಾವುದು? ಆತ್ಮೀಯ ಗೌರ್ಮೆಂಟ್ ಸರ್ವೀಸಲ್ಲಿ. ಸೊ ನಮ್ಮ ಸರ್ವೀಸ್ ನಾವು ಮಾಡ್ಕೋಬೇಕಿದು. ಇದು ಮುಖ್ಯ ಮಾತಾಗಿದೆ. ನೆನಪಿನ ಯಾತ್ರೆಯಲ್ಲಿದ್ದಾವಾಗಲೇ ಜ್ಞಾನದಿಂದ ನಾವು ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡೋದಕ್ಕಾಗತ್ತೆ. ನೆನಪಿಂದು ಪೂರ್ತಿ ಚಾರ್ಟ್ ಇಟ್ಕೊಳ್ಳಿ. ಈ ಜ್ಞಾನ ಎಷ್ಟು ಸಹಜ ಆಗಿದೆ. ಯಾವ ಬಾಬಾ ಹೇಳ್ತಾರೆ, ನಾನು ಹೇಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಈ ಮನುಷ್ಯ ಸೃಷ್ಟಿಗೆ ಬೀಜ ರೂಪ ಆಗಿದ್ದೀನಿ. ನನಗೆ ಆದಿ ಮಧ್ಯ ಅಂತ ಅನ್ನೋದು ಗೊತ್ತಿದೆ. ನಾವು ಬಾಬನಿಗೆ ಮಕ್ಕಳು. ಬಾಬಾ ಇದು ತಿಳಿಸ್ಕೊಟ್ಟಿದ್ದಾರೆ. ಈ ಸೃಷ್ಟಿ ಚಕ್ರದಲ್ಲಿ ನಾವೆಲ್ಲ ಬರ್ತೀವಿ. उस कमाई के लिए तुम 8-10 घंटा देते हो ना. ಆ ಸಂಪಾದನೆಗಾಗಿ ಎಷ್ಟು ಗಂಟೆ ಕೊಡ್ತೀರಾ? 8 ಅಥವಾ 10 ಗಂಟೆ ಅದಕ್ಕೆ ಕೊಡ್ತೀರಲ್ವಾ? ಇಲ್ಲಿ ಅವಿನಾಶಿ ಸಂಪಾದನೆ ಮಾಡಿಕೊಂಡೋದರಲ್ಲಿ ನಾವೆಷ್ಟು ಗಂಟೆ ಕೊಡ್ತಿದ್ವಿ? ವಿನಾಶಿ ಸಂಪತ್ತಿಗಾಗಿ ಟೈಮ್ ಇದೆ ನಮ್ಮ ಹತ್ರ. ಆತ್ಮೀಯ ಸಂಪಾದನೆ ಮಾಡಿಕೊಂಡೋದ್ರಲ್ಲಿ ಏನಿಲ್ಲ, ಟೈಮ್ ಇಲ್ಲ. ಬಾಬಾ ಅಲ್ಲೂ ಹೇಳ್ತಾರೆ, ನಿನಗೂ ಟೈಮ್ ನಾನು ಕೊಡೋದಕ್ಕಾಗಲ್ಲ ಸತ್ಯುಗದಲ್ಲಿ ಇಷ್ಟು ಜನ್ಮಗಳು ಬರೋದಕ್ಕಂತೇಳಿ.
ಅದು ರಿಟರ್ನ್ ಅಲ್ವಾ, ನಾವೇನು ಮಾಡಿದ್ರೆ ಅದು ರಿಟರ್ನ್ ಸಿಗುತ್ತೆ. अच्छा ग्राहक मिल जाता तो रात को भी कभी उबासी नहीं आती, उबासी दी तो समझ जाता है कि ये थका हुआ है. बुद्धि कहाँ बाहर भटकती रहेंगे, सेंटर पर भी बड़ा खबरदार रहना. जो बच्चे दूसरों का चिंतन नहीं करते, अपनी पढ़ाई में ही मस्त रहते, उनकी उन्नति सदा होती रहती. तुम्हारे दूसरे का चिंतन कर अपना पद भ्रष्ट नहीं करना है. ಈಗ 8-10 ಗಂಟೆ ಮಾಡಿದ್ರು ಇನ್ನೂ ಗಿರಾಕಿಗಳು ಬರ್ತಾಯಿದ್ರೆ ಅವ್ರಿಗೆ ಆಗಳಿಕೆನೂ ಬರಲ್ಲ ನೋಡಿ. ಒಂದು ವೇಳೆ ಆ ಥರ ಬರ್ತಿದೆಯಂದರೆ ನಾವು ಸುಸ್ತಾಗ್ಬಿಟ್ಟಿದ್ವಿ ಅಂತೇಳಿ ಅರ್ಥ. ಬುದ್ಧಿ ಅವಾಗ ಏನಾಗತ್ತೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲ್ದಾಡ್ತಾ ಇರುತ್ತೆ. ಸೆಂಟರ್ಸಲ್ಲೂ ತುಂಬ ಎಚ್ಚರವಾಗಿರಬೇಕು. ನಾವು ಬೇರೆಯವರ ಬಗ್ಗೆ ಚಿಂತೆ ಅನ್ನೋದು ಮಾಡಬಾರ್ದು. ಅವ್ರು ಮಾಡಿಲ್ಲ ನಾನು ಮಾಡಲ್ಲ ಆ ಥರ ಇರಬಾರ್ದು. ನಾವು ವಿದ್ಯೆಯಲ್ಲಿ ಮಸ್ತರಾಗಿರಬೇಕು. ನಮ್ಮ ಉನ್ನತಿಯನ್ನು ನಾವು ಮಾಡ್ಕೊಳ್ತಾ ಇರಬೇಕು. ಬೇರೆಯವ್ರದ್ದು ಚಿಂತನೆ ಮಾಡಿದವಾಗ ನಮ್ಮ ಉನ್ನತಿ ಅನ್ನೋದು ಆಗಲ್ಲ. ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಪದವಿ ಅನ್ನೋದು ಭ್ರಷ್ಟ ಆಗಿಬಿಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಟ್ಟದನ್ನು ಕೇಳಬೇಡಿ, ಮಾತಾಡಬೇಡಿ, ನೋಡಬೇಡಿ ಅಂಥೇಳಿ. ಕೋಯ್ ಅಚ್ಚಾ ನಹೀ ಬೋಲ್ತಾ ಇತ್ತು ಏಕ್ ಕಾನ್ ಸೆ ಸುನ್ ದೂಸರೆ ಸೆ ನಿಕಾಲ್ ದೋ. ಯಾರಾದರೂ ಒಳ್ಳೆ ಮಾತುಗಳನ್ನು ಮಾತಾಡಿಲ್ಲ ಅಂದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದುಬಿಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಹಮೇಶ ಅಪ್ನೆ ಕೋ ದೇಖನಾ ಚಾಹೆ ಕಿ ದೂಸರೋं को अपनी पढ़ाई नहीं छोड़नी चाहिए. बहुत ऐसे रूट पढ़ते आना बंद कर देते, फिर आ जाते, नहीं आएंगे तो जाएंगे कहाँ. ಕೆಲವರು ಮುನ್ಸ್ಕೊಂಡ್ಬಿಟ್ಟು ಕ್ಲಾಸ್ಗೆ ಬರಲ್ಲ, ಬಿಟ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಬಿಡ್ತಾರೆ, ಆಮೇಲೆ ಬರ್ತಾರೆ. ಎಲ್ಲಿ ಹೋಗ್ತಾರೆ ಪಾಪ, ಇರೋದು ಒಂದೇ ಅಂಗಡಿ ಅಲ್ವಾ. स्कूल तो एक ही है ना, अपने पैर पर कुल्हाड़ा नहीं लगाना. तुम अपनी पढ़ाई में मस्त रहो, बहुत खुशी में रहो. भगवान पढ़ाते हैं, बाकी क्या चाहिए. भगवान हमारा बाप है, टीचर है, सद्गुरु है. उनसे ही बुद्धि का योग लगाया जाता. वो है सारी दुनिया का नंबर 1 माशूक, जो तुमको नंबर 1 विश्व का मालिक बनाते हैं. ಎಲ್ಲೋಗ್ತಾರೆ, ಸ್ಕೂಲ್ ಒಂದೇ ಇರೋದ್ರಿಂದ. ಸೊ ನಾವು ಈ ಥರ ಮುನಿಸ್ಕೊಂಡು ವಿದ್ಯೆನ ಬಿಡೋದಂದರೆ ನಮ್ಮ ಕಾಲನ ನಾವೇ ಕೊಳ್ಳೆಯಿಂದ ಕಟ್ ಮಾಡ್ಕೊಂಡಂಗಾಗತ್ತೆ. ವಿದ್ಯೆಯಲ್ಲಿ ಮಸ್ತರಾಗಿರಬೇಕು, ತುಂಬ ಖುಷಿಯಾಗಿ ಇರಿ. ಭಗವಂತ ಓದಿಸ್ತಿದ್ದಾನೆ, ಇನ್ನೇನು ಬೇಕು. ಆ ಭಗವಂತನೇ ನನ್ನ ತಂದೆ, ಟೀಚರು, ಸದ್ಗುರು ಆಗಿದ್ದಾರೆ. ಅವ್ರ ಮೇಲೇ ಬುದ್ಧಿ ಯೋಗವನ್ನು ಜೋಡಿಸ್ಬೇಕು. ಅವ್ರು ಇಡೀ ಜಗತ್ತಿಗೆ ಮಾಶೂಕಾಗಿದ್ದಾರೆ. ಯಾರು? ಶಿವವ. ಇಡೀ ಜಗತ್ತಿಗೆ ಮಾಶೂಕು. ನನ್ನನ್ನು ಇಷ್ಟಪಟ್ಟಿದ್ದ ನನ್ನ ಮೇಲೆ ನನ್ನ ಬುದ್ಧಿಯೋಗ ಯಾರ ಜೊತೆಯಲ್ಲಿರಬೇಕು? ಒಬ್ಬ ಮಾಶೂಕ್ ಜೊತೆಯಲ್ಲಿರಬೇಕು. ಯಾರು ನಮ್ಮನ್ನು ಬಾಬಾ ಹೇಳ್ತಿರೋದು ನೋಡಿ, ನಂಬರ್ 1 ವಿಶ್ವಕ್ಕೆ ಮಾಲೀಕನಾಗಿ ಮಾಡ್ತಿದ್ದಾರೆ. बाप कहते तुम्हारी आत्मा बहुत पति थे, उड़ नहीं सकते, पंखे कटे हुए हैं. रावण ने सभी आत्माओं के पंख काट दी. शिव बाबा कहते मेरी बिगर कोई पावन बना नहीं सकता. सब एक्टर्स यहाँ है, वृद्धि को पाते रहते, वापस कोई जाते नहीं है. ರಾವಣ ಬಂದು ಎಲ್ಲರ ರೆಕ್ಕೆಗಳನ್ನು ಕತ್ತರಿಸ್ಬಿಟ್ಟಿದ್ದಾನೆ. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವೆಲ್ಲ ಪತಿತರು, ನಿಮಗೆ ರೆಕ್ಕೆಗಳನ್ನೋದು ಇಲ್ಲ. ಅಂದರೆ ನಾವೆಷ್ಟು ಪತಿತಾದರೂ ಬಾಬಾ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಿರೋವಾಗ ನಾವೆಷ್ಟು ಚೆನ್ನಾಗಿ ಶಿವಬಾಬನ ನೆನಪು ಮಾಡಬೇಕಲ್ಲ. ಶಿವಬಾಬಾ ಹೇಳ್ತಿದ್ದಾರೆ, ನನ್ನನ್ನು ಬಿಟ್ಟು ಇನ್ಯಾರೂ ನಿಮ್ಮನ್ನು ಪಾವನವನ್ನಾಗಿ ಮಾಡೋದಕ್ಕೆ ಆಗಲ್ಲ. ಎಲ್ಲ ಆ್ಯಕ್ಟರ್ಸು ಇಲ್ಲಿ ವೃದ್ಧಿಯನ್ನು ಪಡೀತಾ ಇದ್ದಾರೆ, ಯಾರೂ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಚ್ಚಾ मीठे मीठे सिखल दे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते.
रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। धारणा के लिए स्वयं के चिंतन में और पढ़ाई में मस्त रहना है। ಸ್ವಯಂನ ಚಿಂತನೆ ಮತ್ತು ವಿದ್ಯೆಯಲ್ಲಿ ಮಸ್ತರಾಗಿರಬೇಕು। दूसरों को नहीं देखना है, ಬೇರೆಯವರನ್ನ ನೋಡಬಾರ್ದು। अगर कोई अच्छा नहीं बोलता है तो एक कान से सुन दूसरे से निकाल देना है। ಯಾರಾದರೂ ಒಳ್ಳೆ ಮಾತುಗಳನ್ನು ಮಾತಾಡಿಲ್ಲ ಅಂದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದು ಬಿಡಬೇಕು। ರೂಟ್ ಕರ್ಕೆ ಪಢಾಯಿ ನಹಿ ಚೋಡ್ನಿ ಹೇ, ಮುನ್ಸ್ಕೊಂಡು ವಿದ್ಯೆಯನ್ನು ಬಿಡಬಾರ್ದು। ಕ್ವಶನ್ ಅದು, ಮುನ್ಸ್ಕೊಂಡು ವಿದ್ಯೆಯನ್ನು ಬಿಡಬಾರದು। ಎರಡನೇದು, जीते जी सब कुछ दान करके अपना ममत्व मिटा देना है। ಬದುಕಿದ್ದು ದಾನ ಮಾಡಿ ಅದರ ಮೇಲೆ ಮಮಕಾರವನ್ನು ತೆಗೆದು ಬಿಡಬೇಕು। पूरा बिल कर ट्रस्टी बन हल्का रहना है। ಪೂರ್ತಿ ಬಿಲ್ ಮಾಡಿ ಟ್ರಸ್ಟಿಯಾಗಿ ಹಗುರವಾಗಿರಬೇಕು। ಈಗ ಮಮಕಾರ ಇದ್ದರೆ ಶರೀರ ಬಿಟ್ಟು ಹೋದ್ಮೇಲೂ ಅಲ್ಲೇನಾಗ್ತಾರೆ ಅವರು, ದೆವ್ವಾಗ್ಬಿಟ್ಟು ಅಲ್ಲಿ ಓಡಾಡ್ತಾ ಇರ್ತಾರೆ ನೋಡಿ। ನಾವು ಆ ಥರ ಇರಬಾರ್ದು। ಬಾಬನ ಕೊಟ್ಟಿದ ಮೇಲೆ ಅದ್ರ ಬಗ್ಗೆ ಯೋಚನೆನೇ ಬರಬಾರ್ದು। ಯೋಚನೆ ಬಂದರೆ ಯೋಚನೆ ಮಾಡಬೇಕು ನಾನೇನು ಅನ್ನೋದು। ಬಾಬಾದನ್ನು ಹೇಳ್ತಿರೋದು, ಫುಲ್ ವಿಲ್ ಮಾಡಿ ನಾವು ಹೇಗಿರಬೇಕು, ಹಗುರವಾಗಿರಬೇಕು। ದೇಹಿ ಅಭಿಮಾನಿ ಬನ್ ಸರ್ವ ದೈವಿ ಗುಣ ಧಾರಣ ಕರ್ನೆ ಹೇ, ದೇಹಿ ಅಭಿಮಾನಿಯಾಗಿ ಸರ್ವ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು। वरदान, भिन्नता को मिटाकर, भिन्नता को मिटाकर एकता लाने वाले सच्चे सेवादारी पर, ಭಿನ್ನತ್ವವನ್ನು ತೆಗೆದು ಏಕತ್ವವನ್ನು ತರುವವರೇ ಸತ್ಯ ಸೇವಾದಾರಿಗಳು। ಭಿನ್ನತ್ವದಲ್ಲಿ ಏಕತ್ವವನ್ನು ತರೋರೇ ಯಾರು, ಸತ್ಯ ಸೇವಾದಾರಿಗಳು। ब्राह्मण परिवार की विशेषता है अनेक होते भी एक, आपकी एकता द्वारा ही सारे विश्व में एक धर्म एक राज्य की स्थापना होती। इसलिए विशेष अटेंशन देकर भिन्नता को मिटाओ और एकता लाओ, तब कहेंगे सच्चे सेवादारी। सेवादारी स्वयं प्रति नहीं लेकिन सेवा प्रति होते हैं। स्वयं का सब कुछ सेवा प्रति स्वाहा करते। जैसे साकार बाप ने सेवा में हड्डियाँ भी स्वाहा की, ऐसे आपकी हर कर्म इंद्रियों द्वारा सेवा होती रहे। ಬ್ರಾಹ್ಮಣ ಪರಿವಾರ ವಿಶೇಷತೆ ಏನು, ಅನೇಕ ಇದ್ರೂ ಒಂದೇ ಅನ್ನೋದು। ನಮ್ಮದು ಏಕತೆಯಿಂದಲೇ ಇಡೀ ಜಗತ್ತಲ್ಲಿ ಒಂದು ಧರ್ಮ ಒಂದು ರಾಜ್ಯವನ್ನು ನಾವು ಸ್ಥಾಪನೆ ಮಾಡ್ತೀವಿ। ಅದರಿಂದ ವಿಶೇಷ ಅಟೆನ್ಷನ್ ಕೊಟ್ಟು ಭಿನ್ನತ್ವ ಏನಿದೋ ಆ ಭಿನ್ನತ್ವವನ್ನು ಅಲಿಸ್ಬಿಟ್ಟು ಏಕತ್ವದಲ್ಲಿ ತರಬೇಕು। ಯಾರು ಈ ಥರ ಮಾಡ್ತಾರೋ ಅವರೇ ಸತ್ಯ ಸೇವಾದಾರಿ। ಸೇವಾದಾರಿ ಅಂದರೆ ಸ್ವಯಂ ಪ್ರತಿ ಅಲ್ಲ, ಅನ್ಯರ ಪ್ರತಿ ಇರೋರೇ ಸೇವಾದಾರಿಗಳು। ಅವ್ರದ್ದು ಏನೆಲ್ಲ ಇರುತ್ತೋ ಅದನ್ನೆಲ್ಲ ಸೇವೆಗಾಗಿ ಸ್ವಾಹ ಮಾಡ್ತಾರೆ।
ಯಾವ ರೀತಿ ಸಾಕಾರ ಬ್ರಹ್ಮ ಬಾಬಾ ಅವರು ಮೂಲೆ ಮೂಲೆಯನ್ನು ಹಡ್ಡಿಗಳನ್ನು ಸೇವೆಯಲ್ಲಿ ಸ್ವಾಹ ಮಾಡಿದ್ರಲ್ಲ, ಪ್ರತಿಯೊಂದು ಕರ್ಮ ಇಂದ್ರಿಯದಿಂದ ಸೇವೆಯನ್ನು ಮಾಡ್ತಾಯಿದ್ರು ಬಾಬಾ. ಆ ರೀತಿ ನಾವು ಸತ್ಯವಾದಂತಹ ಸೇವಾದಾರಿಗಳಂದರೆ ಎಲ್ಲ ಬಾಬಾನ ಇದರಲ್ಲಿ ಉಪಯೋಗ ಮಾಡಬೇಕು ನಾವು. ಸ್ಲೋಗನ್: परमात्मा प्यार में खो जाओ तो दुखों की दुनिया भूल जाएंगे. ಪರಮಾತ್ಮ ಪ್ರೀತಿಯಲ್ಲಿ ಮುಳುಗೋದ್ರೆ ದುಃಖದ ಪ್ರಪಂಚವನ್ನು ಮರೆತು ಬಿಡ್ತೀವಿ. अव्यक्त इशार: कंबाइंड रूप की स्मृति से सदा विजय बनो. सदा स्मृति रखो कि कंबाइंड थे, कंबाइंड ही और कंबाइंड रहेंगे. कोई की ताकत नहीं जो अनेक बार के कंबाइंड स्वरूप को अलग कर सके. प्यार की निशानी है कंबाइंड रहना. यह आत्मा और परमात्मा का साथ है. परमात्मा तो कहाँ भी साथ निभाता है और हर एक से कंबाइंड रूप से प्रीति की रीति निभाने वाला है. ಸದಾ ಇದು ಸ್ಮೃತಿಯಲ್ಲಿ ಇಟ್ಕೋಬೇಕು. ನಾನು ಕಂಬೈಂಡ್ ಆಗಿದ್ದೆ, ಈಗಿದ್ದೀನಿ, ಇನ್ನು ಮುಂದೆಗೂ ಇರ್ತೀನಿ. ಯಾರಿಗೂ ಆ ಶಕ್ತಿ ಇರಲ್ಲ ಕಂಬೈಂಡ್ ಆಗಿರೋರನ್ನು ಬೇರೆ ಮಾಡೋದಕ್ಕೆ. ಕಂಬೈಂಡ್ ಆಗಿರೋದು ಪ್ರೀತಿಯ ಒಂದು ಚಿಹ್ನೆ ಆಗಿದೆ. ಆತ್ಮ ಮತ್ತು ಪರಮಾತ್ಮನ ಜ್ಯೋತಿಯಲ್ಲಿ ಬಾಬಾ ಹೇಳ್ತಾರೆ, ನಾನು ಎಲ್ಲಿದ್ರೂ ಎಲ್ಲರ ಜ್ಯೋತಿಯಲ್ಲಿ ನಾನು ಪ್ರೀತಿಯನ್ನು ನಿಭಾಯಿಸ್ತೀನಿ. ಪ್ರತಿಯೊಬ್ಬರು ಕಂಬೈಂಡ್ ರೂಪದಲ್ಲಿ ನಾವು ಏನು ಮಾಡಬೇಕು, ಪ್ರೀತಿಯ ರೀತಿಯನ್ನು ನಿಭಾಯಿಸಬೇಕು. ಬಾಬಂದು ಗ್ಯಾರಂಟಿ ಇದೆ, ನಾವು ಗ್ಯಾರಂಟಿ ಮಾಡ್ಕೋಬೇಕೀಗ. ಓಂ ಶಾಂತಿ. ಇವತ್ತು ಇಡೀ ದಿನ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು? ಇದೆಲ್ಲ ಹಳೆ ಪ್ರಪಂಚ ಸಮಾಪ್ತಿಯಾಗಲಿದೆ. ನಾನು ವಾಪಸ್ ಹೋಗ್ಬೇಕಂದ್ಮೇಲೆ ತಂದೆ ಮತ್ತು ನಮ್ಮ ರಾಜಧಾನಿಯನ್ನೇ ನೆನಪು ಮಾಡಬೇಕು. ಯಾವಾಗ ಮೃತ್ಯು ನಮ್ಮ ತಲೆ ಮೇಲೆ ಇದೆ ಅಂದಮೇಲೆ ನಾನು ಏನೂ ವೇಸ್ಟ್ ಮಾಡ್ಕೋಬಾರ್ದು. ಈ ಸೃಷ್ಟಿಯಲ್ಲಿ ಎಲ್ಲ ಸಫಲ್ ಮಾಡ್ಕೋಬೇಕು. ಬಾಬನಿಗೆ ಹೇಳಬೇಕು, ಬಾಬಾ ನೀನು ನನಗಷ್ಟು ಸದ್ಬುದ್ಧಿಯನ್ನು ಕೊಡು, ನಾನು ಎಲ್ಲ ಸಮಯದಲ್ಲಿ ನಿನಗೆ ಸಹಯೋಗ ಕೊಡ್ತೀನಿ, ನಂದೆಲ್ಲ ಸಫಲ ಆಗಲಿ ಬಾಬಾ ಅಂತೇಳಿ. ಅದು ತುಂಬ ದೊಡ್ಡ ಪುಣ್ಯ ಇರಬೇಕು ನಮ್ಮದೆಲ್ಲ ಬಾಬನ ಕಾರ್ಯದಲ್ಲಿ ಸಫಲ ಆಗೋ ಥರ. ಇಲ್ಲಾಂದರೆ ಇದೆಲ್ಲ ಎಲ್ಲೋಗುತ್ತೆ, ಬೆಂಕಿಯಲ್ಲಿ ಹೊಟ್ಟೋಗತ್ತಂತ ಹೇಳ್ತಿದ್ದಾರೆ ಬಾಬಾ. ಓಂ ಶಾಂತಿ.